ನಮಸ್ಕಾರ ಸ್ನೇಹಿತರೆ, ಶೋಧ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ನಾವು ವಿಡಿಯೋದಲ್ಲಿ ಯಾವ ವಿಷಯವನ್ನು ಶೋಧಿಸುತ್ತಿದ್ದೇವೆ ಅಂತ ನೋಡೋದಾದರೆ, ಮರಣದಂಡನೆ ಅಂದರೆ ಗಲ್ಲು ಶಿಕ್ಷೆ ಪ್ರಕ್ರಿಯೆ ಮತ್ತು ನಿಯಮಗಳನ್ನು ತಿಳಿಸಲು ನಾವು ಶೋಧನೆ ಮಾಡಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸುತ್ತಿದ್ದೇವೆ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಶೋಧ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಟಚ್ ಮಾಡಿ. ಮೊದಲನೇದಾಗಿ ಗಲ್ಲು ಶಿಕ್ಷೆ ವಿಧಿಸುವ ಪ್ರಕ್ರಿಯೆಯನ್ನು ನೋಡೋದಾದರೆ, ಮೊದಲು ಸೆಷನ್ಸ್ ನ್ಯಾಯಾಲಯವು ಅಪರಾಧಿಗೆ ಮರಣದಂಡನೆ ಶಿಕ್ಷೆ ವಿಧಿಸುತ್ತದೆ. ಆದರೆ ಈ ಶಿಕ್ಷೆಯು ಜಾರಿಯಾಗಬೇಕಾದರೆ ಹೈಕೋರ್ಟ್ ಅದನ್ನು ಖಚಿತಪಡಿಸಬೇಕು, ಕನ್ಫರ್ಮ್ ಅಂತ ಕರೀತಾರೆ. ಮೇಲ್ಮನವಿ ಕೂಡ ಆಗುತ್ತೆ. ಅಪರಾಧಿ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ನಲ್ಲಿ ಶಿಕ್ಷೆಯ ವಿರುದ್ಧ ಮೇಲ್ಮನವಿ ಸಲ್ಲಿಸಲು ಅವಕಾಶ ಇರುತ್ತದೆ. ಎಲ್ಲ ಕಾನೂನು ಹಾದಿಗಳು ಮುಗಿದ ನಂತರ ಅಪರಾಧಿಯು ಸಂವಿಧಾನದ 72ನೇ ವಿಧಿಯಡಿ ಭಾರತದ ರಾಷ್ಟ್ರಪತಿಗಳಿಗೆ ಅಥವಾ 191ನೇ ವಿಧಿಯಡಿ ರಾಜ್ಯಪಾಲರಿಗೆ ಕ್ಷಮಾಪಣಾ ಅರ್ಜಿಯನ್ನು ಸಲ್ಲಿಸಬಹುದು. ಅವರು ಅರ್ಜಿಯನ್ನು ತಿರಸ್ಕರಿಸಿದರೆ ಮಾತ್ರ ಗಲ್ಲು ಶಿಕ್ಷೆ ಅಂತಿಮಗೊಳ್ಳುತ್ತದೆ. ಡೆತ್ ವಾರೆಂಟ್. ಗಲ್ಲು ಶಿಕ್ಷೆ ಜಾರಿಗೊಳಿಸಲು ನ್ಯಾಯಾಲಯವು ಡೆತ್ ವಾರೆಂಟ್ ಹೊರಡಿಸುತ್ತದೆ. ಇದರಲ್ಲಿ ಗಲ್ಲಿಗೇರಿಸುವ ಸಮಯ ಮತ್ತು ದಿನಾಂಕವನ್ನು ನಿಗದಿಪಡಿಸಲಾಗುತ್ತದೆ. ಸಾಮಾನ್ಯವಾಗಿ ಗಲ್ಲು ಶಿಕ್ಷೆಯನ್ನು ಸೂರ್ಯ ಉದಯಕ್ಕೂ ಮುನ್ನ ಅಂದರೆ ಬೆಳಗಿನ ಜಾವ ಜಾರಿಗೊಳಿಸಲಾಗುತ್ತದೆ. ಇದು ಸಮಾಜದಲ್ಲಿ ಸಂಚಲನ ಉಂಟಾಗದಂತೆ ಮತ್ತು ಜೈಲಿನ ಇತರ ಚಟುವಟಿಕೆಗಳಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಲು ಹೀಗೆ ಮಾಡಲಾಗುತ್ತದೆ. ವೈದ್ಯಕೀಯ ತಪಾಸಣೆ ಕೂಡ ಮಾಡುತ್ತಾರೆ. ಗಲ್ಲಿಗೇರಿಸುವ ಮೊದಲು ಅಪರಾಧಿಯ ಆರೋಗ್ಯ ತಪಾಸಣೆ ಮಾಡಲಾಗುತ್ತದೆ. ಅಪರಾಧಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢವಾಗಿದ್ದಾರೆಯೇ ಎಂದು ವೈದ್ಯರು ಪ್ರಮಾಣಿಸಬೇಕು. ಶಿಕ್ಷೆಯ ಜಾರಿಗೆ ಕೆಲವು ದಿನಗಳ ಮೊದಲು ಅಪರಾಧಿಯ ಕುಟುಂಬದವರಿಗೆ ಕೊನೆಯ ಭೇಟಿಗೆ ಅವಕಾಶ ನೀಡಲಾಗುತ್ತದೆ. ಇನ್ನು ಗಲ್ಲಿಗೇರಿಸುವ ವಿಧಾನವನ್ನು ನೋಡುವುದಾದರೆ, ಗಲ್ಲು ಕಂಬಕ್ಕೆ ಅಪರಾಧಿಯನ್ನು ಕರೆತಂದಾಗ ಮುಖಕ್ಕೆ ಕಪ್ಪು ಬಟ್ಟೆಯನ್ನು ಮುಚ್ಚಲಾಗುತ್ತದೆ. ಜೈಲು ಅಧೀಕ್ಷಕರು, ವೈದ್ಯರು ಮತ್ತು ಮ್ಯಾಜಿಸ್ಟ್ರೇಟರ್ ಸಮ್ಮುಖದಲ್ಲಿ ಈ ಪ್ರಕ್ರಿಯೆ ನಡೆಯುತ್ತದೆ. ನೇಣು ಬಿಗಿದ ನಂತರ ಅಪರಾಧಿಯ ದೇಹವು ಮೃತಪಟ್ಟಿದೆ ಎಂದು ವೈದ್ಯರು ದೃಢಪಡಿಸಿದ ಬಳಿಕವೇ ದೇಹವನ್ನು ಕೆಳಗಿಳಿಸಲಾಗುತ್ತದೆ. ಕರ್ನಾಟಕದಲ್ಲಿ ಬೆಳಗಾವಿಯ ಹಿಂಡಲಗ ಜೈಲು ಗಲ್ಲು ಶಿಕ್ಷೆಗೆ ಜಾರಿಗೊಳಿಸುವ ಪ್ರಮುಖ ಕೇಂದ್ರವಾಗಿದೆ. ಆದರೆ ಇತ್ತೀಚಿನ ದಶಕಗಳಲ್ಲಿ ಕರ್ನಾಟಕದಲ್ಲಿ ಮರಣದಂಡನೆ ಜಾರಿಯಾಗುವುದು ಬಹಳ ವಿರಳ. ಗಲ್ಲು ಶಿಕ್ಷೆ ಕೇವಲ ಒಬ್ಬ ವ್ಯಕ್ತಿಯ ಕೊಲ್ಲುವುದಲ್ಲ, ಬದಲಾಗಿ ಅಂತಹ ಘೋರ ಅಪರಾಧಗಳು ಮರುಕಳಿಸದಂತೆ ಸಮಾಜಕ್ಕೆ ಎಚ್ಚರಿಕೆ ನೀಡುವುದಾಗಿದೆ. ಮಾನವ ಹಕ್ಕುಗಳ ದೃಷ್ಟಿಯಿಂದ ಇದರ ಬಗ್ಗೆ ವಾದ ವಿವಾದಗಳಿದ್ದರೂ ಭಾರತೀಯ ಕಾನೂನು ವ್ಯವಸ್ಥೆಯ ಅತ್ಯಂತ ಎಚ್ಚರಿಕೆಯಿಂದ ಮತ್ತು ಎಲ್ಲ ಕಾನೂನು ಅವಕಾಶಗಳನ್ನು ನೀಡಿದೆ. ಇದರ ಬಳಿಕ ಈ ಶಿಕ್ಷೆಯನ್ನು ಜಾರಿಗೊಳಿಸಲಾಗುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಇದು ಇವತ್ತಿನ ನಾವು ಪುಟ್ಟ ಶೋಧನೆಯ ಮಾಹಿತಿ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇವೆ. ಶೋಧ ಸದಾ ನಿಮ್ಮೊಂದಿಗೆ. ಧನ್ಯವಾದ.